ಮೊದಲು ಸರ್ಕಾರಿ ಕೆಲಸ ತಗೋ, ಆಮೇಲೆ ನನ್ನತ್ರ ಪ್ರೀತಿ ಬಗ್ಗೆ ಮಾತಾಡು. ಇದು ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗಿ ಅವನಿಗೆ ಹಾಕಿದ ಒಂದೇ ಒಂದು ಕಂಡೀಷನ್. ಆ ಒಂದು ಸರ್ಕಾರಿ ಕೆಲಸಕ್ಕಾಗಿ ಅವನು ಮನೆಯಿಂದ ಹೊರಬೀಳ್ತಾನೆ, ರೌಡಿಗಳ ಜೊತೆ ರಕ್ತ ಬರೋ ಹಾಗೆ ಫೈಟ್ ಮಾಡ್ತಾನೆ, ಪ್ರಾಣಾನೇ ಪಣಕ್ಕಿಡ್ತಾನೆ. ಆದರೆ ಟ್ವಿಸ್ಟ್ ಏನಂದ್ರೆ, ಅವಳು ಈ ಕೆಲಸದ ಕಂಡೀಷನ್ ಹಾಕಿದ್ದು ಅವನ ಭವಿಷ್ಯದ ಬಗ್ಗೆ ಕಾಳಜಿಯಿಂದ ಅಲ್ಲ, ಬದಲಾಗಿ ಆ ಹುಡುಗಿ ಅವನಿಗೆ ಗೊತ್ತಿಲ್ಲದ ಒಂದು ಭಯಾನಕ ರಹಸ್ಯವನ್ನ ಮುಚ್ಚಿಟ್ಟಿರ್ತಾಳೆ. ಆ ಸತ್ಯ ಏನಾದರೂ ಗೊತ್ತಾದ್ರೆ ಅವನು ತನ್ನನ್ನು ಶಾಶ್ವತವಾಗಿ ಬಿಟ್ಟು ಹೋಗ್ತಾನೆ ಅನ್ನೋ ಭಯ ಅವಳಲ್ಲಿರುತ್ತೆ. ಆ ಗುಟ್ಟು ರಕ್ತಾಗೋ ಬದಲು ಸಾಯೋದೇ ಮೇಲು ಅಂತ ಅವಳು ಡಿಸೈಡ್ ಮಾಡಿರ್ತಾಳೆ. ಅಷ್ಟಕ್ಕೂ ನೋಡೋಕೆ ಅಷ್ಟು ಸುಂದರವಾಗಿರುವ ಆ ಹುಡುಗಿ ಬಚ್ಚಿಟ್ಟಿರುವ ಶಾಕಿಂಗ್ ಸತ್ಯವಾದರೂ ಏನು ತಿಳಿದುಕೊಳ್ಳೋಣವಾ? ಹಾಗಾದ್ರೆ ಬನ್ನಿ, ತಡ ಮಾಡದೆ ಕತೆ ಶುರು ಮಾಡೋಣ. ಕಥೆಯ ಸ್ಟಾರ್ಟಿಂಗ್ನಲ್ಲಿ ನಾವು ಮುನ್ನಾನ ಪೊಲೀಸ್ ಸ್ಟೇಷನ್ನಲ್ಲಿ ನೋಡ್ತೀವಿ. ಪೊಲೀಸರು ಅವನಿಗೆ ಸರಿಯಾಗಿ ಹೊಡೆದು ಜೈಲಿಗೆ ಹಾಕ್ತಾರೆ. ಜೈಲಲ್ಲಿ ಡಾನ್, ಚಿಂಟು ಮತ್ತೆ ಅವನ ಗ್ಯಾಂಗ್ ಹುಡುಗರು ಇರ್ತಾರೆ. ಮುನ್ನಾನ ನೋಡಿದ ತಕ್ಷಣ ಡಾನ್ ಚಿಂಟು ತನ್ನ ಫ್ರೆಂಡ್ಸ್ಗೆ ಹೇಳ್ತಾನೆ, ಇವನೊಬ್ಬ ದಿವಾನ ತನ್ನ ಪ್ರೀತಿಗೋಸ್ಕರ ಜೈಲಿಗೆ ಬಂದಿದ್ದಾನೆ ಅಂತ. ಆಗ ಚಿಂಟು ಗ್ಯಾಂಗ್ನವರು ಮುನ್ನಾಗಿ ಲವ್ ಸ್ಟೋರಿ ಹೇಳೋಕೆ ಫೋರ್ಸ್ ಮಾಡ್ತಾರೆ. ಅವರ ಒತ್ತಾಯಕ್ಕೆ ಮುನ್ನಾ ತನ್ನ ಲವ್ ಸ್ಟೋರಿ ಹೇಳೋಕೆ ಶುರು ಮಾಡ್ತಾನೆ. ಹಾಗೆ ಕಥೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ನಾವು ಮುನ್ನಾ ಮತ್ತೆ ಅವನ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ನೋಡ್ತೀವಿ. ಮುನ್ನಾ ಅಪ್ಪ ಒಂದು ಸೀರೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಮ್ಮ ಹೌಸ್ ವೈಫ್. ಮುನ್ನಾ ತನ್ನ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ, ಅದಕ್ಕೆ ಅವನನ್ನ ತುಂಬಾ ಮುದ್ದಾಗಿ ಬೆಳೆಸಿರ್ತಾರೆ. ಅವನಿಗೆ ಯಾವತ್ತೂ ಯಾವುದಕ್ಕೂ ಕಡಿಮೆ ಮಾಡಿರಲ್ಲ. ಆದ್ರೆ ಮುನ್ನಾ ಒಬ್ಬ ಕೇರ್ಲೆಸ್ ಹುಡುಗ. ಅವನಿಗೆ ಸದ್ಯಕ್ಕೆ ತನ್ನ ಕರಿಯರ್ ಬಗ್ಗೆ ಯಾವುದೇ ಟೆನ್ಷನ್ ಇರಲ್ಲ. ದಿನಪೂರ್ತಿ ತನ್ನ ಫ್ರೆಂಡ್ಸ್ ರಘು ಮತ್ತೆ ವಿಕ್ರಮ್ ಜೊತೆ ಸುತ್ತಾಡ್ತಾ ಚಂದದ ಹುಡುಗಿಯರನ್ನ ಗರ್ಲ್ ಫ್ರೆಂಡ್ ಮಾಡಿಕೊಳ್ಳೋ ಕನಸು ಕಾಣ್ತಿರ್ತಾನೆ. ಆದ್ರೆ ಇಲ್ಲಿಯವರೆಗೂ ಅವನಿಗೆ ಯಾರ ಮೇಲೂ ನಿಜವಾದ ಪ್ರೀತಿಯಾಗಿರಲಿಲ್ಲ. ಒಂದು ದಿನ ಸಂಜೆ ಮುನ್ನಾ ಜಾತ್ರೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಅದೇ ಜಾತ್ರೆಯಲ್ಲಿ ಅವನು ಮೊದಲನೇ ಬಾರಿ ಅಮೂಲ್ಯನ ನೋಡ್ತಾನೆ. ಅವಳು ಕಾರ್ನಲ್ಲಿ ಕೂತಿರ್ತಾಳೆ. ಮತ್ತೆ ಅದೇ ಹುಡುಗಿಯ ಮೇಲೆ ಮನಸ್ಸಾಗುತ್ತೆ. ನಿಧಾನವಾಗಿ ಕಾರ್ ಮುಂದಕ್ಕೆ ಸಾಗುತ್ತೆ. ಅವನು ಅವಳನ್ನು ನೋಡ್ತಾನೆ, ನಿಂತು ಬಿಡ್ತಾನೆ. ಮಾರನೇ ದಿನ ತನ್ನ ಫ್ರೆಂಡ್ಸ್ ಜೊತೆಯಲ್ಲಿ ಬಸ್ ಸ್ಟಾಪ್ನಲ್ಲಿ ಕಾಯುತ್ತಿರ್ಬೇಕಾದ್ರೆ ಆಗ ಮತ್ತೆ ಅದೇ ಹುಡುಗಿನ ನೋಡ್ತಾನೆ. ಅವಳು ಬಸ್ನಲ್ಲಿ ಕೂತಿರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಮುನ್ನ ಮಾತಾಡ್ಸ್ಬೇಕು ಅನ್ಕೊಂತಾನೆ. ಬಸ್ ಹಿಂದೇನೆ ಹೋಗ್ತಾನೆ. ಆದ್ರೆ ಬಸ್ ಫಾಸ್ಟ್ ಆಗಿ ಅವನಿಂದ ದೂರ ಹೋಗುತ್ತೆ. ಪಾಪ ಮುನ್ನಾಗಿ ಈ ಸಲನೂ ಅವಳ ಜೊತೆ ಮಾತಾಡಕ್ಕಾಗಲ್ಲ. ಒಂದೇ ಒಂದು ಸಲ ಅವಳ ಜೊತೆ ಮಾತಾಡೋ ಚಾನ್ಸ್ ಸಿಗಬಾರ್ದಾ ಅಂತ ಯೋಚಿಸ್ತಾನೆ. ಈಗ ಅವನು ದಿನಪೂರ್ತಿ ಆ ಹುಡುಗಿಯ ನೆನಪಲ್ಲೇ ಕಳೆದೋಗಿರ್ತಾನೆ. ಫ್ರೆಂಡ್ಸ್ ಜೊತೆ ಸೇರಿ ಆ ಹುಡುಗಿನ ಗಲ್ಲಿಯಲ್ಲಿ ಹುಡುಕೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಹುಡುಗಿ ಯಾರು, ಎಲ್ಲಿರ್ತಾಳೆ ಅಂತ ಮುನ್ನಾಗಿ ಏನೇನೂ ಗೊತ್ತಾಗಲ್ಲ. ಮುಂದೆ ಏನಾಗತ್ತೆ ಅಂದ್ರೆ, ಒಂದು ದಿನ ಮುನ್ನಾನ ಅಪ್ಪ ದುಡ್ಡು ಕೊಟ್ಟು ಕರೆಂಟ್ ಬಿಲ್ ಕಟ್ಟಿ ಬಾ ಅಂತ ಹೇಳ್ತಾರೆ. ಮುನ್ನಾ ಎಲೆಕ್ಟ್ರಿಸಿಟಿ ಆಫೀಸ್ಗೆ ಹೋದಾಗ ಅಲ್ಲಿ ತುಂಬಾ ದೊಡ್ಡ ಕ್ಯೂ ಇರುತ್ತೆ. ಇಷ್ಟು ದೊಡ್ಡ ಲೈನ್ ನೋಡಿ ಮುನ್ನಾಗಿ ಟೆನ್ಷನ್ ಆಗುತ್ತೆ. ಅಮ್ಮನಿಗೆ ಕಾಲ್ ಮಾಡಿ ನಾನಿಷ್ಟು ದೊಡ್ಡ ಲೈನ್ನಲ್ಲಿ ನಿಲ್ಲಕ್ಕಾಗಲ್ಲ ಅಂತ ನೆಪ ಹೇಳ್ತಾನೆ. ಮುನ್ನಾ ಮನೆಗೆ ವಾಪಸ್ ಹೋಗ್ಬೇಕು ಅನ್ಕೊಳ್ತಾನೆ. ಅಷ್ಟರಲ್ಲಿ ಕೌಂಟರ್ನಲ್ಲಿ ಕೂತಿರೋ ಹುಡುಗಿನ ನೋಡ್ತಾನೆ. ಆಗ ಅವನ ಹೆಜ್ಜೆಗಳು ತಾನಾಗಿಯೇ ನಿಂತು ಬಿಡುತ್ತೆ. ಕಳೆದ ಕೆಲವು ದಿನಗಳಿಂದ ಮುನ್ನಾ ಯಾವ ಹುಡುಗಿಗಾಗಿ ಗಲ್ಲಿಯಲ್ಲಿ ಹುಡುಕ್ತಿದ್ನೋ ಅವಳೇ ಆ ಎಲೆಕ್ಟ್ರಿಸಿಟಿ ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಮುನ್ನಾ ಸೈಲೆಂಟ್ ಆಗಿ ಎದುರುಗಡೆ ಇರೋ ಚೇರ್ ಮೇಲೆ ಕೂತ್ಕೊಳ್ತಾನೆ. ತನ್ನ ನಂಬರ್ ಬರೋವರೆಗೂ ವೆಯ್ಟ್ ಮಾಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಮುನ್ನಾನ ಸರದಿ ಬರುತ್ತೆ. ಮುನ್ನಾ ಅದೇ ಹುಡುಗಿಯ ಕೌಂಟರ್ ಹತ್ರ ಹೋಗ್ತಾನೆ. ಮತ್ತೆ ಕರೆಂಟ್ ಬಿಲ್ ಕಟ್ಟೋ ನೆಪದಲ್ಲಿ ಅವಳ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಹುಡುಗಿ ಮುನ್ನಾ ಕಡೆ ತಿರುಗಿ ಕೂಡ ನೋಡಲ್ಲ. ಪಾಪ ಮುನ್ನಾ ಬೇಜಾರಾಗಿ ಮನೆಗೆ ವಾಪಸ್ ಬರ್ತಾನೆ. ಮರುದಿನ ಅವನು ಮತ್ತೆ ಎಲೆಕ್ಟ್ರಿಸಿಟಿ ಆಫೀಸ್ಗೆ ಹೋಗ್ತಾನೆ. ಆದ್ರೆ ಇವತ್ತು ಕಟ್ಟೋಕೆ ಅವನ ಹತ್ರ ಯಾವ ಬಿಲ್ಲೂ ಇರಲ್ಲ. ಆಗ ವಾಚ್ಮ್ಯಾನ್, ಮೊದಲು ಬಿಲ್ ತಗೊಂಡು ಬಾ, ಆಮೇಲಷ್ಟೇ ಆಫೀಸ್ನಲ್ಲಿ ಕೂತ್ಕೋ ಅಂತ ಹೇಳಿ ಮುನ್ನಾನ ಆಫೀಸ್ನಿಂದ ಹೊರಗೆ ಹಾಕ್ತಾನೆ. ಮುನ್ನಾ ವಾಪಸ್ ತನ್ನ ಕಾಲೋನಿಗೆ ಬರ್ತಾನೆ. ರಘು ಮತ್ತೆ ವಿಕ್ರಮ್ ಜೊತೆ ಸೇರಿ ಕಾಲೋನಿಯಲ್ಲಿ ಯಾರ್ಯಾರು ಕರೆಂಟ್ ಬಿಲ್ ಕಟ್ಟಿರಲ್ವೋ ಅವರ ಮನೆಗೆಲ್ಲ ಹೋಗಿ ಬಿಲ್ ಕಲೆಕ್ಟ್ ಮಾಡ್ತಾನೆ. ಮತ್ತೆ ಅದನ್ನ ಕಟ್ಟೋಕೆ ಆಫೀಸ್ಗೆ ಹೋಗ್ತಾನೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ. ಈ ಸಲ ಆ ಹುಡುಗಿಯ ಕೌಂಟರ್ ಖಾಲಿ ಇರಲ್ಲ. ಬೇರೆ ದಾರಿ ಇಲ್ಲದೆ ಪಕ್ಕದ ಕೌಂಟರ್ನಲ್ಲಿ ಕೂತಿದ್ದ ಸಪ್ನಾ ಅನ್ನೋ ಹುಡುಗಿಯ ಹತ್ರ ಬಿಲ್ ಕಟ್ಟಬೇಕಾಗುತ್ತೆ. ಮುನ್ನಾನ ಆಟಗಳನ್ನೆಲ್ಲ ನೋಡಿ ಸಪ್ನಾಗೆ ಎಲ್ಲ ಅರ್ಥ ಆಗಿರುತ್ತೆ. ಅವಳು ಮುನ್ನಾ ಜೊತೆ ಮಾತಾಡ್ತಾನೆ ಆ ಹುಡುಗಿಯ ಹೆಸರು ಅಮೂಲ್ಯ ಅಂತ ಹೇಳ್ತಾಳೆ. ಇದಾದ್ಮೇಲೆ ಮುನ್ನಾ ಪ್ರತಿದಿನ ಒಂದೊಂದು ಬಿಲ್ ತಗೊಂಡು ಆಫೀಸಿಗೆ ಬರ್ತಾನೆ. ಅಮೂಲ್ಯ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತಾನೇ ಇರ್ತಾನೆ. ಒಂದು ದಿನ ಅಮೂಲ್ಯ ಕೌಂಟರ್ನಲ್ಲಿ ಕೂತಿರ್ತಾರೆ. ಅಷ್ಟರಲ್ಲಿ ಹಿಂದೆಯಿಂದ ಅವಳ ಸೀನಿಯರ್ ಬರ್ತಾನೆ. ಅವನು ಅಮೂಲ್ಯಳ ಹೆಗಲ ಮೇಲೆ ಕೈ ಇಟ್ಟು ಅವಳ ಸಿಸ್ಟಮ್ ಚೆಕ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅಮೂಲ್ಯ ಕೋಪದಿಂದ ಕೈ ತೆಗೆಯೋಕೆ ಹೇಳ್ತಾರೆ. ಎದುರುಗರೆ ಕೂತಿದ್ದ ಮುನ್ನಾ ಇದೆಲ್ಲ ನೋಡಿ ಸೀನಿಯರ್ ಬುದ್ಧಿ ಸರಿ ಇಲ್ಲ ಅಂತ ಅರ್ಥ ಮಾಡ್ಕೊಳ್ತಾನೆ. ಆಫೀಸ್ ಕೆಲಸ ಮುಗಿದ ಮೇಲೆ ಸೀನಿಯರ್ ಮನೆಗೆ ಹೋಗ್ತಿರ್ಬೇಕಾದ್ರೆ ಮುನ್ನಾ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಅವನನ್ನು ತಡೀತಾನೆ. 3 ಜನ ಸೇರಿ ಅವನಿಗೆ ಸರಿಯಾಗಿ ಹೊಡಿತಾರೆ. ನಾನೊಂಥರ ಹೀರೋ ಥರ ಅಮೂಲ್ಯನ ಕಾಪಾಡಿದ್ದೀನಿ, ಸೊ ಈಗ ಅಮೂಲ್ಯ ನನ್ನ ಪ್ರೀತಿನೂ ಒಪ್ಕೊಳ್ತಾಳೆ ಅಂತ ಮುನ್ನಾ ಅಂದ್ಕೊಳ್ತಾನೆ. ಅವನು ತನ್ನ ಎದೆ ಮೇಲೆ ಅಮೂಲ್ಯ ಹೆಸರಿನ ಟ್ಯಾಟೂ ಹಾಕಿಸ್ಕೊಳ್ತಾನೆ. ಇದನ್ನು ನೋಡಿದ ವಿಕ್ರಮ್ ಅವನಿಗೆ ಬುದ್ಧಿ ಹೇಳಕ್ಕೆ ಟ್ರೈ ಮಾಡ್ತಾನೆ. ಲೇ ಮಗ, ಆ ಹುಡುಗಿ ನಿನಗೆ ಬೆಳೆನೇ ಕೊಡ್ತಿಲ್ಲ, ನೀನು ನೋಡಿದ್ರೆ ಅವಳ ಹೆಸರಿನ ಟ್ಯಾಟೂ ಮಾಡಿಸ್ಕೊಂಡಿದ್ಯಾ, ಇದು ತಪ್ಪು ಅಂತ.
ಆದರೆ ಮುನ್ನಾ ವಿಕ್ರಮ್ ವಿರುದ್ಧನೇ ಜಗಳಕ್ಕೆ ಹೋಗ್ತಾನೆ, ಅಮೂಲ್ಯ ಬಗ್ಗೆ ಏನೂ ಹೇಳ್ಬೇಡ ಅಂತ. ಇದಾದ್ಮೇಲೆ ಮುನ್ನಾ ಅಮೂಲ್ಯರ ಆಫೀಸಿಗೆ ಹೋಗ್ತಾನೆ. ಆಗ ನೋಡ್ತಾನೆ ಟೋನಿ ಮತ್ತು ಅವರ ಗ್ಯಾಂಗ್ನವರು ಹೊರಗೆ ಹೋಗ್ತಿರ್ತಾರೆ. ಅವನು ಒಳಗೆ ಹೋಗಿ ನೋಡ್ತಾನೆ ಅಮೂಲ್ಯ ತುಂಬ ಬೇಜಾರಾಗಿದ್ದಾಳೆ ಅಂತ. ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ಆ ಹುಡುಗರು ಇಲ್ಲಿ ಕೂತು ಅಮೂಲ್ಯಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ರು ಅಂತ ಹೇಳ್ತಾನೆ. ಇದನ್ನು ಕೇಳಿ ಮುನ್ನಾಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವನು ಟೋನಿ ಮತ್ತೆ ಅವನ ಗ್ಯಾಂಗ್ ಹುಡುಗರನ್ನು ಫಾಲೋ ಮಾಡ್ತಾನೆ. ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಅವರಿಗೆ ಸರಿಯಾಗಿ ಹೊಡೆದಾಕ್ತಾನೆ. ಫೈಟ್ ಆದಮೇಲೆ ವಿಕ್ರಮ್ ಮತ್ತೆ ಅವನಿಗೆ, ಈ ಪ್ರಪಂಚದಲ್ಲಿ ತುಂಬ ಜನ ಸುಂದರವಾದ ಹುಡುಗಿಯರಿದ್ದಾರೆ, ನೀನು ಯಾಕೆ ಆ ಹುಡುಗಿ ಹಿಂದನೇ ಬಿದ್ದಿದ್ಯಾ ಅಂತ ಬುದ್ಧಿ ಹೇಳೋಕೆ ನೋಡ್ತಾನೆ. ಆಗ ಮುನ್ನಾ, ನಾನು ಅಮೂಲ್ಯಗೋಸ್ಕರ ಯಾವ ಮಟ್ಟಕ್ಕಾದರೂ ಹೋಗ್ತೀನಿ ಅಂತ ಹೇಳ್ತಾನೆ. ಆದರೆ ಅಮೂಲ್ಯ ಅವನ ಪ್ರಪೋಸಲ್ಗೆ ಆನ್ಸರ್ ಮಾಡ್ತಿರಲ್ಲ. ಸೊ ಈಗ ಮುನ್ನಾಗೆ ತಾಳ್ಮೆ ಇರಲ್ಲ. ಈ ಸಲ ಅವನು ಅಮೂಲ್ಯ ಆಫೀಸ್ಗೆ ಹೋಗಿ ಓಪನ್ ಆಗಿ ಮಾತಾಡ್ತಾನೆ, ತನ್ನ ಪ್ರೀತಿ ಹೇಳ್ಕೊಳ್ತಾನೆ. ಆಗ ಅವಳು, ಹೋಗಿ ಮೊದಲು ಸರ್ಕಾರಿ ಕೆಲಸ ತಗೋ, ಆಮೇಲೆ ಪ್ರೀತಿ ಮಾತಾಡು ಅಂತಾಳೆ. ಇದನ್ನು ಕೇಳಿ ಮುನ್ನಾಗೆ ಸ್ವಲ್ಪ ಬೇಜಾರಾಗುತ್ತೆ. ಆಮೇಲೆ ಅವನು ಅಮೂಲ್ಯಗೆ, ನನಗೆ ಸರ್ಕಾರಿ ಕೆಲಸ ಸಿಕ್ಕರೆ ನೀನು ನನ್ನನ್ನು ಪ್ರೀತಿಸ್ತೀಯಾ ಅಲ್ವಾ ಅಂತ ಕೇಳ್ತಾನೆ. ಅಮೂಲ್ಯ ಹೌದು ಅಂತಾಳೆ. ಆದರೆ ಕೆಲಸ ಸಿಗೋವರೆಗೂ ನಿನ್ನ ಮುಖನೂ ತೋರಿಸ್ಬೇಡ ಅಂತಾಳೆ. ಅದಕ್ಕೆ ಅವನು ಅವಳ ಫೋನ್ ನಂಬರ್ ತಗೊಂಡು, ನಾನು ನಿನಗೆ ಕಾಲ್ ಮಾಡಲ್ಲ, ಆದರೆ ನನ್ನ ಬಗ್ಗೆ ನಿನಗೆ ಮೆಸೇಜ್ ಮಾಡ್ತಿರ್ತೀನಿ ಅಂತ ಹೇಳಿ ಹೋರಾಡ್ತಿದ್ದಂಗೆ ಅಲ್ಲಿಗೆ ಪೊಲೀಸರು ಬಂದುಬಿಡ್ತಾರೆ. ಸ್ವಲ್ಪ ಹೊತ್ತಿನ ಮುಂಚೆ ಟೋನಿ ಗ್ಯಾಂಗ್ ಹುಡುಗರು ಅಮೂಲ್ಯಗೆ ರೇಗಿಸಿದ್ರಲ್ಲ, ಅದಕ್ಕೆ ಆಫೀಸ್ನವರು ಪೊಲೀಸರನ್ನು ಕರೆಸಿರ್ತಾರೆ. ಪೊಲೀಸರು ಎಷ್ಟು ಲೇಟಾಗಿ ಬರ್ತಾರೆ. ಟೋನಿ ಗ್ಯಾಂಗ್ನ ಹುಡುಗರು ಸಿಗಲ್ಲ. ಆದರೆ ಆಫೀಸ್ನವರು ಹೇಳಿದ್ರು ಅಂತ ಪೊಲೀಸರು ಮುನ್ನಾನೇ ಎತ್ಕೊಂಡು ಹೋಗ್ತಾರೆ. ಇದರ ಜೊತೆಗೆ ಕಥೆ ಪ್ರೆಸೆಂಟಿಗೆ ಬರುತ್ತೆ. ಅಲ್ಲಿ ಮುನ್ನಾ ಜೈಲಲ್ಲಿ ಚಿಂಟು ಮತ್ತೆ ಅವನ ಗ್ಯಾಂಗ್ ಹುಡುಗರಿಗೆ ತನ್ನ ಲವ್ ಸ್ಟೋರಿ ಹೇಳ್ತಿರ್ತಾನೆ. ಅವನು ಚಿಂಟುಗೆ ಅಮೂಲ್ಯ ಫೋಟೋ ತೋರಿಸ್ತಾನೆ. ಎಲ್ಲರೂ ಅಮೂಲ್ಯಳ ಬ್ಯೂಟಿನ ಹೊಗಳ್ತಾರೆ, ಮುನ್ನಾಗೆ ಕಂಗ್ರಾಟ್ಸ್ ಹೇಳ್ತಾರೆ. ಆದರೆ ಅವರೆಲ್ಲರಿಗೂ ಅಮೂಲ್ಯಗೆ 2 ಕಾಲುಗಳಿಲ್ಲ ಅನ್ನೋದು ಗೊತ್ತಿರಲ್ಲ. ಅವಳು ಆರ್ಟಿಫಿಷಿಯಲ್ ಕಾಲು ಹಾಕ್ಕೊಂಡು ಊರುಗೋಳಿನ ಸಹಾಯದಿಂದ ನಡೀತಿರ್ತಾಳೆ. ಮುನ್ನಾ ಯಾವಾಗಲೂ ಅವಳನ್ನು ಚೇರ್ ಮೇಲೆ ಕೂತಿರೋದನ್ನೇ ನೋಡಿರ್ತಾನೆ. ಅಮೂಲ್ಯ ಯಾವತ್ತೂ ಮುನ್ನಾಗಿ ನಿಜ ಹೇಳೋಕೆ ಟ್ರೈ ಮಾಡಿರಲ್ಲ. ಬಹುಶಃ ಅವಳು ತನ್ನ ಮೇಲೆ ಮುನ್ನಾ ಅಯ್ಯೋ ಪಾಪ ಅಂದ್ಕೊಳ್ಳೋದು ಇಷ್ಟಪಟ್ಟಿರಲ್ಲ. ಅದಕ್ಕೇನೆ ಮುನ್ನಾನ ತನ್ನಿಂದ ದೂರ ಮಾಡೋಕೆ ಈ ತರಹ ಒಂದು ನೆಪ ಮಾಡಿರ್ತಾರೆ. ಅತ್ತ ಪೊಲೀಸ್ ಸ್ಟೇಷನ್ನಲ್ಲಿ ಮುನ್ನಾನ ಅಪ್ಪ ಅವನನ್ನು ಬಿಡಿಸ್ಕೊಂಡು ಹೋಗೋಕೆ ಬರ್ತಾರೆ. ಆದರೆ ಪೊಲೀಸರು ಮುನ್ನಾನ ಹುಡುಗಿ ಚುಡಾಯಿಸಿದ ಕೇಸ್ನಲ್ಲಿ ಅರೆಸ್ಟ್ ಮಾಡಿರ್ತಾರೆ. ಅದಕ್ಕೆ ಇನ್ಸ್ಪೆಕ್ಟರ್ ಅವನನ್ನು ಬಿಡೋಕೆ ಒಪ್ಪಲ್ಲ. ಬೇರೆ ದಾರಿ ಇಲ್ಲದೆ ಮುನ್ನಾನ ಅಪ್ಪ ಲಂಚ ಕೊಡೋಕೆ ಟ್ರೈ ಮಾಡ್ತಾರೆ. ಆದರೆ ಆ ಕ್ಷಣ ಆತುರದಲ್ಲಿ ಪೊಲೀಸ್ ಸ್ಟೇಷನ್ನಲ್ಲೂ ಕ್ಯಾಮರಾ ಇರುತ್ತೆ ಅನ್ನೋದನ್ನೇ ಅವರು ಮರೆತು ಬಿಡ್ತಾರೆ. ಪೊಲೀಸರು ಕ್ಯಾಮರಾ ಮುಂದೆ ಲಂಚ ತಗೊಳ್ಳಲ್ಲ. ಇನ್ಸ್ಪೆಕ್ಟರ್ ಕೋಪದಿಂದ ಮುನ್ನಾನ ಅಪ್ಪನ ಶರ್ಟ್ ತೆಗೆಸಿ ಪೊಲೀಸ್ ಸ್ಟೇಷನ್ನಲ್ಲಿ ಕಳ್ಳರ ಜೊತೆ ತುಂಬಾ ಗಂಟೆಗಳ ಕಾಲ ಕೂಡಿಸ್ತಾನೆ. ಆಮೇಲೆ ಅವರು ಮುನ್ನಾನ ಲಾಕಪ್ಪಿಂದ ಆಚೆ ಕರ್ಕೊಂಡು ಬರ್ತಾರೆ. ಅವನು ತನ್ನ ಅಪ್ಪನನ್ನ ಪೊಲೀಸ್ ಸ್ಟೇಷನ್ನಲ್ಲಿ ಬಟ್ಟೆ ಇಲ್ಲದೆ ನೋಡಿದಾಗ ಕೋಪದಿಂದ ಪೊಲೀಸರ ಮೇಲೆ ಕಿರ್ಚಾರಕ್ಕೆ ಶುರು ಮಾಡ್ತಾನೆ. ಆದರೆ ಮುನ್ನಾನ ಅಪ್ಪ ಅವನನ್ನ ಎಳೆದು ಒಂದು ಏಟು ಹೊಡಿತಾರೆ. ಆಮೇಲೆ ಸುಮ್ಮನೆ ಮುನ್ನಾ ಮತ್ತೆ ಅವನ ಅಪ್ಪ ಒಂದು ಕಡೆ ಕೂತ್ಕೋತಾರೆ. ಇದನ್ನ ನೋಡಿದ ಇನ್ಸ್ಪೆಕ್ಟರ್ ಒಳಗೊಳಗೆ ನಗ್ತಾ ತಮಾಷೆ ಮಾಡ್ತಿರ್ತಾನೆ. ಸ್ವಲ್ಪ ಸಮಯದ ನಂತರ ಅವರ ಪರಿಚಯದ ಲಾಯರ್ ಅಲ್ಲಿಗೆ ಬಂದವರೇ ಕಾನೂನಿನ ಭಾಷೆ ಮಾತಾಡೋಕ್ಕೆ ಶುರು ಮಾಡಿದಾಗ ಇನ್ಸ್ಪೆಕ್ಟರ್ ಅಪ್ಪ ಮಗನನ್ನ ಬಿಟ್ಟು ಕಳಿಸ್ತಾರೆ. ಲಾಯರ್ ಅವರನ್ನ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ. ಆದರೆ ಮುನ್ನಾನ ಅಪ್ಪನಿಗೆ ಈ ಅವಮಾನನ ತಡ್ಕೊಳಕ್ಕಾಗಲ್ಲ. ಮುನ್ನಾ ಪದೇ ಪದೇ ತನ್ನ ವಿವರಣೆ ಕೊಡಕ್ಕೆ ಪ್ರಯತ್ನಿಸಿದ್ರೂ ಅವನ ಮಾತು ಕೇಳಕ್ಕೆ ಯಾರೂ ರೆಡಿ ಇರಲ್ಲ. ಕೊನೆಗೆ ಅವನನ್ನ ಮನೆಯಿಂದ ಹೊರಗೆ ದೂಡಿ, ಇವತ್ತಿನಿಂದ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಅಪ್ಪ ಹೇಳ್ತಾರೆ. ಅಪ್ಪನನ್ನ ಮೊದಲ ಬಾಡಿಗೆ ಅಷ್ಟು ಕೋಪದಲ್ಲಿ ನೋಡಿದ ಮುನ್ನಾಗಿ, ನಾನು ಯಾವ ತಪ್ಪು ಮಾಡಿಲ್ಲ, ಆದರೂ ಅಪ್ಪನನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋ ನೋವು ಕಾಡುತ್ತೆ. ಬೇಜಾರಾಗಿ ಇನ್ನು ಯಾವತ್ತೂ ಈ ಮನೆಗೆ ವಾಪಸ್ ಬರಲ್ಲ ಅಂತ ಶಪಥ ಮಾಡ್ತಾನೆ. ಅವನ ಫ್ರೆಂಡ್ ವಿಕ್ರಮ್ ಜೊತೆ ಹೊರಟ ಮುನ್ನಾ, ಲೀ ಮಗ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ತುಂಬ ಹಸಿವಾಗ್ತಿದೆ ಅಂತ ಹೇಳ್ತಾನೆ. ಆಗ ವಿಕ್ರಮ್ ಅವನಿಗೆ ಬಿರಿಯಾನಿ ತಿನ್ನಿಸಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮುನ್ನಾ, ವಿಕ್ರಮ್ ಮತ್ತು ರಘು ಮತ್ತೆ ಒಂದೇ ರೂಮಲ್ಲಿರೋಕೆ ಶುರು ಮಾಡ್ತಾರೆ. ಮೂವರೂ ಸೇರಿ ಮುನ್ನಾಗೆ ಸರ್ಕಾರಿ ಕೆಲಸ ಸಿಕ್ಕಬೇಕಾದ್ರೆ ಏನ್ ಮಾಡಬೇಕು ಅಂತ ಯೋಚಿಸ್ತಿರ್ತಾರೆ. ಇತ್ತ ಸಪ್ನಾ ಕೂಡ ಅಮೂಲ್ಯರ ಮನೆಯಲ್ಲಿ ಇರ್ತಾರೆ. ಮುನ್ನಾ ಐ ಲವ್ ಯು ಅಂತ ಬರೆದುಕೊಟ್ಟಿದ್ದ ಚೀಟಿಗಳನ್ನ ಅಮೂಲ್ಯ ಜೋಪಾನವಾಗಿ ಇಟ್ಟಿರ್ತಾರೆ. ಅದನ್ನ ನೋಡಿದ ಸಪ್ನಾಗೆ ಅಮೂಲ್ಯ ಕೂಡ ಮುನ್ನಾನ ಪ್ರೀತಿಸ್ತಿದ್ದಾಳೆ ಅನ್ನೋದು ಅರ್ಥ ಆಗುತ್ತೆ. ಸಪ್ನಾ ಕೇಳಿದಾಗ ಕಣ್ಣಲ್ಲಿ ನೀರು ತುಂಬಿಕೊಂಡ ಅಮೂಲ್ಯ, ನಾನೂ ಕೂಡ ಅವನನ್ನು ಪ್ರೀತಿಸ್ತಿದ್ದೀನಿ, ಆದರೆ ನಾನು ಅಂಗವಿಕಲೆ ಅನ್ನೋ ಸತ್ಯ ಅವನಿಗೆ ಗೊತ್ತಿಲ್ಲ. ಸತ್ಯ ಗೊತ್ತಾದ್ಮೇಲೆ ಅವನು ನನ್ನ ಬಿಟ್ಟು ಹೋದ್ರೆ ನಾನು ಸತ್ತೋಗ್ತೀನಿ. ಒಂದು ವೇಳೆ ನನ್ನನ್ನು ಅಕ್ಸೆಪ್ಟ್ ಮಾಡಿದ್ರೂ ನನ್ನಂಥ ಹುಡುಗಿಯ ಜೊತೆ ಲೈಫ್ ಲಾಂಗ್ ಹೇಗಿರ್ತಾನೆ? ಅವನು ತನ್ನನ್ನು ಚೆನ್ನಾಗಿ ನೋಡಿಕೊಳ್ಳೋ ಒಳ್ಳೆ ಹುಡುಗಿಯನ್ನ ಡಿಸರ್ವ್ ಮಾಡ್ತಾನೆ ಅಂತ ತನ್ನ ನೋವನ್ನ ಹೇಳ್ಕೊಳ್ತಾರೆ. ಇತ್ತ ಅಮೂಲ್ಯ ಮುನ್ನಾನ ಪ್ರೀತಿಸ್ತಿದ್ರೂ ಅವನನ್ನು ಅಕ್ಸೆಪ್ಟ್ ಮಾಡೋಕ್ಕಾಗ್ತಿರಲ್ಲ. ಅತ್ತ ಮುನ್ನಾ ಅಮೂಲ್ಯಳನ್ನ ಪಡ್ಕೊಳ್ಳೋಕೆ ಸರ್ಕಾರಿ ಕೆಲಸದ ಪ್ರಿಪರೇಷನ್ ಶುರು ಮಾಡ್ತಾನೆ. ಫ್ರೆಂಡ್ಸ್ ಜೊತೆ ವೇಕೆನ್ಸಿ ಚೆಕ್ ಮಾಡಿದಾಗ ತೆಲಂಗಾಣ ಸ್ಟೇಟ್ ಪೊಲೀಸ್ ಎಂಟ್ರೆನ್ಸ್ ಪರೀಕ್ಷೆ ನಡೀತಿದೆ ಅಂತ ಗೊತ್ತಾಗುತ್ತೆ. ಮುನ್ನಾ ಆ ಏರಿಯಾದಲ್ಲೇ ಪೊಲೀಸ್ ಫಿಸಿಕಲ್ ಟೆಸ್ಟ್ ಪಾಸ್ ಮಾಡಿಸೋಕೆ ಬೆಸ್ಟ್ ಟ್ರೈನಿಂಗ್ ಕೊಡುವ ಕೋಚ್ನ ಹುಡುಕೊಂಡು ಹೋಗಿ ಜಾಯಿನ್ ಆಗ್ತಾನೆ. ಮೊದಲನೇ ದಿನವೇ ಓಡಕ್ಕೆ ಶುರು ಮಾಡಿದ ಮುನ್ನಾ ಅರ್ಧ ದಾರಿಯಲ್ಲೇ ಸುಸ್ತಾಗಿ ನಿಂತು ಬಿಡ್ತಾನೆ.
ಇದನ್ನ ನೋಡಿದ ಕೋಚ್ ಇದೆಲ್ಲ ನಿನ್ನ ಕೈಯಲ್ಲಿ ಆಗೋ ಕೆಲಸ ಅಲ್ಲ ಅಂತ ಹೇಳಿ ಅವನನ್ನು ಅಲ್ಲಿಂದ ಆಚೆ ಕರೆಸ್ತಾರೆ. ಬೇಜಾರಾದ ಮುನ್ನ ಫ್ರೆಂಡ್ಸ್ ಜೊತೆ ಗ್ರೌಂಡ್ನ ಒಂದು ಮೂಲೆಯಲ್ಲಿ ಕೂತು ಈಗ ಎಕ್ಸಾಮ್ಗೆ ಹೆಂಗೆ ಪ್ರಿಪೇರ್ ಆಗೋದು ಅಂತ ಟೆನ್ಷನ್ ಮಾಡ್ಕೊಳ್ತಿರ್ತಾನೆ. ಅಷ್ಟರಲ್ಲಿ ಟೋನಿ ಗ್ಯಾಂಗ್ ಅಲ್ಲಿಗೆ ಬಂದು ಮುನ್ನ ಮತ್ತೆ ಅವನ ಫ್ರೆಂಡ್ಸ್ನ ಕೆಣಕೋಕ್ ಶುರು ಮಾಡ್ತಾರೆ. ಮಾತಿಗೆ ಮಾತು ಬೆಳೆದು ಫೈಟ್ ಶುರುವಾಗುತ್ತೆ. ಟೋನಿ ಗ್ಯಾಂಗ್ ಮುನ್ನ ಮತ್ತೆ ಅವನ ಫ್ರೆಂಡ್ಸ್ಗೆ ಸಿಕ್ಕಾಪತ್ತೆ ಹೊಡಿತಿರೋವಾಗ ಅಷ್ಟರಲ್ಲಿ ಡಾನ್ ಚಿಂಟು ತನ್ನ ಹುಡುಗರ ಜೊತೆ ಅಲ್ಲಿಗೆ ಬರ್ತಾನೆ. ಯಾಕಂದ್ರೆ ಅವನು ಇವತ್ತೇ ಜೈಲಿಂದ ರಿಲೀಸ್ ಆಗಿ ಬಂದಿರ್ತಾನೆ. ಅವರು ಟೋನಿ ಮತ್ತೆ ಅವನ ಗ್ಯಾಂಗ್ಗೆ ಸರಿಯಾಗಿ ಹೊಡೆದು ಗ್ರೌಂಡಿಂದ ಓಡಿಸ್ತಾರೆ. ಡಾನ್ ಚಿಂಟು ಕೇಳಿದಾಗ ಮುನ್ನ ನಾನು ಪೊಲೀಸ್ ಸೆಲೆಕ್ಷನ್ ಟ್ರೈನಿಂಗ್ಗೆ ಬಂದಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಡಾನ್ ಚಿಂಟು ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದು ಏನಿದೆ, ನಾನು ಮತ್ತೆ ನನ್ನ ಹುಡುಗರು ಲೈಫ್ ಲಾಂಗ್ ಪೊಲೀಸರನ್ನ ಫೇಸ್ ಮಾಡಿದ್ದೀವಿ, ಇವತ್ತಿನಿಂದ ನಿನ್ನ ಟ್ರೈನಿಂಗ್ ಜವಾಬ್ದಾರಿ ನಮ್ದು ಅಂತಾನೆ. ಆಮೇಲೆ ಡಾನ್ ಚಿಂಟು ಮುನ್ನಾನ ಫಿಸಿಕಲ್ ಟ್ರೈನಿಂಗ್ ಶುರು ಮಾಡಿಸ್ತಾನೆ. ಸ್ಟಾರ್ಟಿಂಗ್ನಲ್ಲಿ ತುಂಬ ಕಷ್ಟ ಆದರೂ ಅಮೂಲ್ಯಗೋಸ್ಕರ ಮುನ್ನ ಯಾವ ಮತಕ್ಕಾದರೂ ಹೋಗೋಕೆ ರೆಡಿ ಇರ್ತಾನೆ. ಕೊನೆಗೆ ಅವನು ರಿಟರ್ನ್ ಟೆಸ್ಟ್ ಪಾಸ್ ಮಾಡ್ತಾನೆ. ಈಗ ಬರೀ ಫಿಸಿಕಲ್ ಟೆಸ್ಟ್ ಮಾತ್ರ ಬಾಕಿ ಇರುತ್ತೆ. ಇತ್ತ ಮುನ್ನಾನ ಅಮ್ಮ ವಿಕ್ರಮ್ಗೆ ಊಟ ಮಾಡಿಕೊಟ್ಟು ನನ್ನ ಮಗನಿಗೆ ತಿನ್ಸು ಅಂತ ಹೇಳ್ತಾರೆ. ಮುನ್ನ ಮೊದಲನೇ ತುತ್ತು ತಿಂದ ತಕ್ಷಣ ಇದು ಅಮ್ಮ ಮಾಡಿರೋ ಅಡುಗೆ ಅಂತ ಅರ್ಥ ಮಾಡ್ಕೊಳ್ತಾನೆ. ಕೋಪದಲ್ಲಿ ತನ್ನ ಮನೆಗೆ ಹೋಗಿ ಅಪ್ಪ ಅಮ್ಮನ ಮುಂದೆಯೇ ಊಟ ಬಿಸಾಕಿ ನೀವು ನನ್ನನ್ನು ದೂಡಿ ಆಚೆ ಹಾಕಿದ್ರಿ ಅಂತ ಹೇಳಿ ಅವರನ್ನು ಇನ್ನಷ್ಟು ದ್ವೇಷ ಮಾಡೋಕೆ ಶುರು ಮಾಡ್ತಾನೆ. ಮುನ್ನ ವಾಪಸ್ ವಿಕ್ರಮ್ ಮನೆಗೆ ಬಂದಾಗ ವಿಕ್ರಮ್ ಅಣ್ಣ ಅವನಿಗೆ ಬುದ್ಧಿ ಹೇಳ್ತಾನೆ. ಪ್ರಾಬ್ಲಮ್ ಎಷ್ಟೇ ದೊಡ್ಡದಿದ್ರೂ ಅದರಿಂದ ಓಡಿ ಹೋಗಬಾರ್ದು, ಫೇಸ್ ಮಾಡಬೇಕು. ಇದೆಲ್ಲ ನಾನು ನಿಮ್ಮ ಅಪ್ಪನನ್ನು ನೋಡಿ ಕಲಿತಿದ್ದೀನಿ. ನಿನಗೆ ಗೊತ್ತಾ ಈ ಏರಿಯಾದಲ್ಲಿ ನಿಮ್ಮ ಅಪ್ಪನಿಗೆ ಎಷ್ಟು ಮರ್ಯಾದೆ ಇದೆ ಅಂತ? ಮತ್ತೆ ಅವನು ನಿನಗೆ ಅವರ ಬಗ್ಗೆ ಏನೂ ಗೊತ್ತಿಲ್ಲ. ಅವರು ಸೀರೆ ಅಂಗಡಿಯಲ್ಲಿ ಕಂಟಿನ್ಯೂಸ್ ಆಗಿ 10 ಗಂಟೆ ನಿಂತುಕೊಂಡೇ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡ್ತಾರೆ. ಓನರ್ ಬೇಕು ಅಂತಾನೆ ಅಲ್ಲಿ ಒಂದು ಸ್ಟೂಲ್ ಕೂಡ ಇಟ್ಟಿಲ್ಲ. ಮತ್ತೆ ನೀನು 2 ದಿನದ ಟ್ರೈನಿಂಗ್ಗೆ ನೋವಿಂದ ಕಿರ್ಚಾಡ್ತೀಯ. ಅವರ ಕಾಲುಗಳಲ್ಲಿ ಎಷ್ಟು ನೋವಿರುತ್ತೆ ಅನ್ನೋದು ನಿನಗೆ ಸ್ವಲ್ಪನೂ ಐಡಿಯಾ ಇಲ್ಲ ಅಂತ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿದ ಮುನ್ನಾಗಿ ತನ್ನ ತಪ್ಪಿನ ಅರಿವಾಗುತ್ತೆ. ತನ್ನ ತಂದೆ ತಾಯಿ ತನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದು ಅವನಿಗೆ ಈಗ ಅರ್ಥವಾಗುತ್ತೆ. ಮಾರನೇ ದಿನ ಸಪ್ನಾ, ವಿಕ್ರಮ್ ಮತ್ತು ರಘುನ ಕರೆದುಕೊಂಡು ಹೋಗಿ ಅಮೂಲ್ಯಳ ಸತ್ಯ ತೋರಿಸ್ತಾರೆ. ಅಮೂಲ್ಯ ಅಂಗವಿಕಲೆ ಅನ್ನೋ ಸತ್ಯ ಗೊತ್ತಾದ ತಕ್ಷಣ ವಿಕ್ರಮ್ ಮತ್ತು ರಘು ಶಾಕ್ ಆಗ್ತಾರೆ. ಆಗ ಸಪ್ನಾ, ಮುನ್ನ ಯಾವಾಗಲೂ ಅಮೂಲ್ಯಳನ್ನ ಟೇಬಲ್ ಮೇಲಿಂದನೇ ನೋಡಿದ್ದಾನೆ, ಅವಳ ಬ್ಯೂಟಿಗೆ ಫಿದಾ ಆಗಿದ್ದಾನೆ, ಆದರೆ ಅವಳ ಸತ್ಯ ಅವನಿಗೆ ಗೊತ್ತಿಲ್ಲ. ಅವನಿಗೆ ಅಮೂಲ್ಯಳ ಸತ್ಯ ಹೇರಿಬಿಡಿ, ಇಲ್ಲಾಂದ್ರೆ ಎಷ್ಟು ಕಷ್ಟಪಟ್ಟು ಸರ್ಕಾರಿ ಕೆಲಸ ತಗೊಂಡ್ಮೇಲೆ ಅವನ ಹಾರ್ಟ್ ಬ್ರೇಕ್ ಆಗುತ್ತೆ ಅಂತಾಳೆ. ಅವರಿಬ್ಬರೂ ಮನೆಗೆ ವಾಪಸ್ ಬರ್ತಾರೆ. ಆದರೆ ಮುನ್ನಾಗೆ ಅಮೂಲ್ಯಳ ಸತ್ಯ ಹೇಳೋ ಧೈರ್ಯ ಅವರಿಬ್ಬರಿಗೂ ಇರಲ್ಲ. ಕೊನೆಗೆ ಮುನ್ನ ಮೊದಲು ಸರ್ಕಾರಿ ಕೆಲಸ ತಗೊಂಡು ಒಬ್ಬ ರೆಸ್ಪಾನ್ಸಿಬಲ್ ಹುಡುಗನಾಗಲಿ, ಆಮೇಲೆ ಏನಾಗುತ್ತೋ ನೋಡೋಣ ಅಂತ ಡಿಸೈಡ್ ಮಾಡ್ತಾರೆ. ಮರುದಿನ ಮುನ್ನಾನ ಫಿಸಿಕಲ್ ಟೆಸ್ಟ್ ಇರೋದ್ರಿಂದ ಸಂಜೆ ಮೂವರು ಮನೆಗೆ ವಾಪಸ್ ಬರ್ತಿರೋವಾಗ ಟೋನಿ ಮತ್ತೆ ಅವನ ಹುಡುಗರು ದಾರಿ ತಡೀತಾರೆ. ಮುನ್ನಾನ ಹೊಡೆದು ಫಿಸಿಕಲ್ ಟೆಸ್ಟ್ನಿಂದ ದೂರ ಮಾಡೋದು ಅವರ ಪ್ಲಾನ್. ವಿಕ್ರಮ್ ಇದನ್ನು ಅರ್ಥ ಮಾಡಿಕೊಂಡು ಮುನ್ನಾನ ಅಲ್ಲಿಂದ ಕಳಿಸಿ ರಘು ಜೊತೆ ಸೇರಿ ಟೋನಿ ಗ್ಯಾಂಗ್ ಜೊತೆ ಫೈಟ್ ಮಾಡ್ತಾನೆ. ಆದರೆ ಓಡಿ ಹೋಗ್ತಿದ್ದ ಮುನ್ನಾಗೆ ಕೆಲಸ ಸಿಕ್ಕರೆ ಸಿಗಲಿ, ಬಿಟ್ಟರೆ ಬಿಡಲಿ, ಆದರೆ ಕಷ್ಟದಲ್ಲಿರೋ ಫ್ರೆಂಡ್ಸ್ನ ಕೈ ಬಿಡಬಾರ್ದು ಅನ್ನೋದು ರಿಯಲೈಸ್ ಆಗುತ್ತೆ. ಅವನು ವಾಪಸ್ ಬಂದು ಮೂವರು ಸೇರಿ ಟೋನಿ ಗ್ಯಾಂಗ್ಗೆ ಹೊಡೆದು ಓಡಿಸ್ತಾರೆ. ಈ ಫೈಟ್ನಲ್ಲಿ ಮುನ್ನಾನ ತಲೆಗೆ ಪೆಟ್ಟಾಗುತ್ತೆ. ರಘು ಮತ್ತು ವಿಕ್ರಮ್ ಅವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬ್ಯಾಂಡೇಜ್ ಹಾಕಿಸ್ಕೊಂಡು ಮನೆಗೆ ವಾಪಸ್ ಬರ್ತಾರೆ. ವಿಷಯ ಗೊತ್ತಾದ ತಕ್ಷಣ ಮುನ್ನಾನ ಅಮ್ಮ ಓಡೋಡಿ ಬಂದು ಅಳ್ತಾ ತನ್ನ ಮಗನನ್ನ ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ. ಇತ್ತ ಡಾನ್ ಚಿಂಟು ಕೂಡ ತನ್ನ ಹುಡುಗರ ಜೊತೆ ಮನೆಗೆ ಬಂದು ಟೋನಿ ಗ್ಯಾಂಗ್ ಮೇಲೆ ಸೇಡು ತೀರಿಸ್ಕೊಳಕ್ಕೆ ಹೊರಡ್ತಾನೆ. ಆದರೆ ಮುನ್ನ ಅವನನ್ನು ತಡೆದು, ಸೇಡು ತೀರಿಸ್ಕೊಡೋ ಅವಶ್ಯಕತೆ ಇಲ್ಲ, ನಾಳೆ ನನ್ನ ಫೈನಲ್ ಟೆಸ್ಟ್ ಇದೆ, ಸದ್ಯಕ್ಕೆ ನನ್ನ ಪೂರ್ತಿ ಫೋಕಸ್ ಆ ಟೆಸ್ಟ್ ಮೇಲೆ ಇರಬೇಕು ಅಂತಾನೆ. ಮುನ್ನಾನ ಮಾತು ಕೇಳಿದ ಅಪ್ಪನಿಗೆ ತನ್ನ ಮಗ ನಿಜವಾಗ್ಲೂ ಬದಲಾಗಿದ್ದಾನೆ, ಈಗ ಅವನಲ್ಲಿ ಜವಾಬ್ದಾರಿ ಬಂದಿದೆ ಅನ್ನೋ ನಂಬಿಕೆ ಬರುತ್ತೆ. ಮರುದಿನ ಬೆಳಗ್ಗೆ ಮುನ್ನ ರೆಡಿಯಾಗಿ ಹೊರಡೋ ಮುಂಚೆ ಅಮ್ಮನ ಆಶೀರ್ವಾದ ತಗೊಳ್ತಾನೆ. ಮುನ್ನಾನ ಅಪ್ಪ ಭಯದಿಂದ ಹಿಂದೆ ನಿಂತಿರ್ತಾರೆ. ಬಹುಶಃ ನನ್ನ ಮಗ ಇನ್ನೂ ನನ್ನ ಮೇಲೆ ಕೋಪದಲ್ಲಿದ್ದಾನೆ ಅಂತ ಯೋಚಿಸ್ತಿರುವಾಗ ಮುನ್ನ ಅವರ ಹತ್ರ ಬಂದು ಅಪ್ಪಿಕೊಳ್ತಾನೆ. ತಂದೆಯ ಆಶೀರ್ವಾದ ಪಡೆದು ಫಿಸಿಕಲ್ ಟೆಸ್ಟ್ಗೆ ಹೋಗ್ತಾನೆ. ಅಲ್ಲಿ ಪೂರ್ತಿ ಎಫೋರ್ಟ್ ಹಾಕಿ ಟೆಸ್ಟ್ನಲ್ಲಿ ಪಾಸ್ ಆಗ್ತಾನೆ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಮುನ್ನಾನ ಜಾಬ್ ಪಕ್ಕಾ ಆಗಿರುತ್ತೆ. ವಿಕ್ರಮ್ ತಕ್ಷಣ ಸಪ್ನಾಗೆ ಕಾಲ್ ಮಾಡಿ ಮುನ್ನಾಗೆ ಜಾಬ್ ಕನ್ಫರ್ಮ್ ಆಗಿದೆ, ಅವನು ಅಮೂಲ್ಯನ ಮೀಟ್ ಆಗೋಕ್ಕೆ ಬರ್ತಿದ್ದಾನೆ ಅಂತ ಹೇಳ್ತಾನೆ. ಸಪ್ನಾ ಈ ವಿಷಯ ಅಮೂಲ್ಯಗೆ ಹೇಳಿದಾಗ ಅವಳ ಕಣ್ಣಲ್ಲಿ ನೀರು ಬರುತ್ತೆ. ನನ್ನ ಸತ್ಯ ಗೊತ್ತಾದ ಮೇಲೆ ಅವನು ನನ್ನ ರಿಜೆಕ್ಟ್ ಮಾಡಿದರೆ ನಾನು ಸತ್ತು ಹೋಗ್ತೀನಿ, ನೀನು ಏನಾದರೂ ಮಾಡಿ ಅವನ್ನ ಹೇಗಾದರೂ ವಾಪಸ್ ಕಳಿಸ್ಬಿಡು ಅಂತಾಳೆ. ಸಪ್ನಾ ಅಮೂಲ್ಯಳನ್ನ ಆಫೀಸ್ ಒಳಗಡೆ ವೆಯ್ಟ್ ಮಾಡಕ್ಕೆ ಹೇಳಿ ವಾಚ್ಮ್ಯಾನ್ನಿಂದ ಹೊರಗಡೆಯಿಂದ ಬೀಗ ಹಾಕಿಸ್ತಾಳೆ. ಮುನ್ನಾ ಫ್ರೆಂಡ್ಸ್ ಜೊತೆ ಆಫೀಸ್ಗೆ ಬಂದು ಅಮೂಲ್ಯ ಎಲ್ಲಿದ್ದಾಳೆ ಅಂತ ಕೇಳಿದಾಗ ಸಪ್ನಾ ಅವಳು ಮುಂಬೈಗೆ ಹೋಗಿದ್ದಾಳೆ, ಇನ್ನು ಯಾವತ್ತೂ ವಾಪಸ್ ಬರಲ್ಲ ಅಂತ ಸುಳ್ಳು ಹೇಳ್ತಾಳೆ.
ವಿಕ್ರಮ್ ಕೂಡ ಈಗ ಆ ಹುಡುಗಿನ ಮರ್ತುಬಿಡು, ನಿನಗೆ ಸರ್ಕಾರಿ ಕೆಲಸ ಸಿಕ್ಕಿದೆ, ಬೇರೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಹೇಳ್ತಾನೆ. ಆದರೆ ಮುನ್ನಾ ನನಗೆ ಬೇರೆ ಯಾವ ಹುಡುಗಿಯೂ ಬೇಡ, ನನಗೆ ಬರೀ ಅಮೂಲ್ಯ ಮಾತ್ರ ಬೇಕು ಅಂತಾನೆ. ಅವನು ಮುಂಬೈ ಅಡ್ರೆಸ್ ಕೇಳಿದಾಗ ಸಪ್ನಾಗೆ ಮುಂದೇನು ಸುಳ್ಳು ಹೇಳೋದು ಅಂತ ಗೊತ್ತಾಗಲ್ಲ. ಕೊನೆಗೆ ನೀನಿಲ್ಲಿಂದ ಹೊರಟೋಗು, ಅವಳು ನಿನ್ನನ್ನು ಮೀಟ್ ಮಾಡೋಕ್ಕೆ ಇಷ್ಟಪಡ್ತಿಲ್ಲ ಅಂತಾಳೆ. ಆಗ ಮುನ್ನಾ ಅವಳು ಅಂಗವಿಕಲೆ ಅಲ್ವಾ, ಆ ಭಯದಿಂದಾನೇ ಅವಳು ನನ್ನನ್ನು ಮೀಟ್ ಮಾಡೋಕ್ಕೆ ಇಷ್ಟಪಡ್ತೀವಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ಸಪ್ನಾ, ವಿಕ್ರಮ್, ರಘು ಮತ್ತು ಒಳಗಿದ್ದ ಅಮೂಲ್ಯ ಎಲ್ಲರೂ ಶಾಕ್ ಆಗ್ತಾರೆ. ಮುನ್ನಾ ಹೇಳ್ತಾನೆ, 2ನೇ ದಿನಾನೇ ನಾನು ಅವಳು ಊಡುಗೋಲು ಹಿಡ್ಕೊಂಡು ನಡೆಯೋದನ್ನು ನೋಡಿದ್ದೆ. ನನಗೆ ಎಲ್ಲ ಗೊತ್ತು. ಅವಳು ಅಂಗವಿಕಲೆ ಅನ್ನೋ ಸತ್ಯ ಗೊತ್ತಿದ್ರೂ ಅವಳನ್ನು ಮನಸಾರೆ ಪ್ರೀತಿಸಿದ್ದೀನಿ. ನನಗೆ ಅವಳ ಅಂಗವಿಕಲತೆಯಲ್ಲಿ ಯಾವ ಪ್ರಾಬ್ಲಮ್ ಕೂಡ ಇಲ್ಲ. ನನಗೆ ಗೊತ್ತಿರುವುದು ಒಂದೇ, ನಾನು ಅವಳನ್ನು ಹುಚ್ಚನ ಥರ ಪ್ರೀತಿಸ್ತೀನಿ. ಕೊನೆಗೆ ಮುನ್ನಾನ ಹಠ ನೋಡಿ ಸಪ್ನಾ ಅಮೂಲ್ಯ ಆಫೀಸ್ ಒಳಗಡೆನೇ ಇದ್ದಾಳೆ ಅಂತ ಸತ್ಯ ಹೇಳ್ತಾಳೆ. ಮುನ್ನಾ ಒಳಗೆ ಹೋದಾಗ ಅಮೂಲ್ಯ ಚೇರ್ ಮೇಲೆ ಕೂತಿರ್ತಾಳೆ. ಅವಳು ತನ್ನ ಬಟ್ಟೆ ಸರಿಸಿ ಮುನ್ನಾಗಿ ತನ್ನ ಕಾಲು ತೋರಿಸ್ತಾಳೆ. ಇದನ್ನ ನೋಡಿ ಮುನ್ನಾನ ಕಣ್ಣಲ್ಲೂ ನೀರು ಬರುತ್ತೆ. ಅಮೂಲ್ಯ, ಇದೇ ನನ್ನ ಸತ್ಯ, ನೀನು ಈಗಲೂ ನನ್ನನ್ನು ಪ್ರೀತಿಸ್ತೀಯಾ ಅಂತ ಕೇಳ್ತಾಳೆ. ಮುನ್ನಾ ಅವಳ ಮುಖವನ್ನ ತನ್ನ ಕೈಯಲ್ಲಿ ಹಿಡಿದು ಕಣ್ಣಲ್ಲಿ ನೋಡ್ತಾ, ನಾನ್ ನಿನ್ನ ಬಿಟ್ಟು ಬದುಕಿರೋಕ್ಕಾಗಲ್ಲ ಅಂತ ಹೇಳಿ ಅವಳನ್ನ ಅಪ್ಪಿಕೊಳ್ತಾನೆ. ಇದರೊಂದಿಗೆ ಸಿನಿಮಾ ಕೂಡ ಮುಗಿಯುತ್ತೆ. ಹಾಗಾದ್ರೆ ನೀವು ಪ್ರಪೋಸ್ ಮಾಡಿದಾಗ ನಿಮ್ಮ ಗರ್ಲ್ ಫ್ರೆಂಡ್ ನಿಮ್ದು ಏನ್ ಕಂಡೀಷನ್ ಹಾಕಿದ್ಲು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಕಥೆ ನೋಡಿ ಯಾರ್ಯಾರಿಗೆ ಕಣ್ಣಲ್ಲಿ ನೀರು ಬಂತು ಕಮೆಂಟ್ ನಲ್ಲಿ ತಿಳಿಸಿ. ಬೇಗ ಸಿಗ್ತೀನಿ ನಿಮ್ಮ ಜೊತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು.